ಯಾಕೆ ಅದನ್ನ ಅಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಇಲ್ಲ ಭೂಮಿಕಾ, ನಾನು ಅಮ್ಮನ ಹತ್ರ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು, ಆ ಥರ ಎಲ್ಲ ಪ್ರಶ್ನೆ ಮಾಡಬಾರ್ದಾಗಿತ್ತು. ಅಮ್ಮನ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ, ನನಗೆ ಗಿಲ್ಟ್ ಆಗ್ತಾ ಇದೆ. ನೀವ್ ಯಾಕೆ ಗಿಲ್ಟಿ ಫೀಲ್ ಮಾಡ್ಕೋತಿದ್ದೀರಾ? ಅಲ್ಲ ಗೌತಮ್ ಅವರೇ, ತಪ್ಪನ್ನ ಪ್ರಶ್ನೆ ಮಾಡೋದು ತಪ್ಪ? ಸಂಬಂಧ ಅಂದ ತಕ್ಷಣ ಯಾರು ಏನೇ ಅಂದ್ರು ಏನೇ ಮಾಡಿದ್ರು ಅದು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಯಾರಿಂದಾನೂ ಅಪಾಯ ಆಗ್ತಿದೆ, ಅವ್ರು ನಮ್ಮ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಅದನ್ನ ನಾವು ಪ್ರಶ್ನೆ ಮಾಡಬೇಕು. ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ ಅಂದ್ರೆ ಅದ್ರಲ್ಲಿ ನಮ್ಮ ತಪ್ಪೇನೂ ಇಲ್ಲ. ಇನ್ಫ್ಯಾಕ್ಟ್ ನಮಗ್ ನೋವು ಆಗ್ಬೇಕು. ನಾವ್ ಯಾರನ್ನ ನಮ್ಮವರು ಅಂತ ಅನ್ಕೊಂಡಿದೀವೋ ಅವ್ರು ನಮ್ ಜೊತೆ ಹೀಗ್ ಮಾಡಿದ್ರು ಅಂತ. ಅಮ್ಮ ತಪ್ಪು ಮಾಡಿದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಭೂಮಿಕಾ. ಅಂದ್ರೆ ನಾನ್ ತಪ್ಪು ಮಾಡಿದ್ದೀನಿ ಅಂತಾನ? ನಾನ್ ಫೇಕ್ ರೆಕಾರ್ಡಿಂಗ್ಸ್ ಮಾಡಿಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಗೌತಮರೇ, ಈ ರೀತಿ ಮಾಡಿದ್ರೆ ನನಗೇನ್ ಲಾಭ? ಅಮ್ಮನೂ ಇದೇ ಪ್ರಶ್ನೆ ಕೇಳಿದ್ರು, ನಿನಗೆ ಮಗುಗೆ ಭೂಮಿಕಾಗೆ ತೊಂದರೆ ಕೊಡೋದ್ರಿಂದ ನನಗೇನು ಲಾಭ ಅಂತ. ನಾನು ಏನು ಉತ್ತರ ಕೊಡ್ಬೇಕಾಗಿತ್ತು ಹೇಳಿ? ನೀವು ನನ್ನ ಜಾಗದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಭೂಮಿಕಾ. ಗೌತಮ್ ಅವರೇ, ನೀವು ಬರೀ ಒಂದು ಆಂಗಲ್ ಇಂದ ಯೋಚನೆ ಮಾಡ್ತಿದ್ರಾ? ಇಲ್ಲ ಭೂಮಿಕಾ, ಐ ಆಮ್ ಸಾರಿ. ನಾನು 2 ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ದು ಸರಿ ಇರ್ಬೋದು, ಅಮ್ಮ ಹೇಳಿದ್ದು ಸರಿ ಇರ್ಬೋದು. ನಿಮ್ಮನ್ನ ನಂಬದೇ ಇರೋದಕ್ಕೆ ನನ್ನ ಹತ್ರ ಯಾವುದೇ ಕಾರಣ ಇಲ್ಲ. ಹಾಗಂತ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ಅಂತಲ್ಲ. ನನಗೆ ಯಾವುದನ್ನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಭೂಮಿಕಾ. ಡಿಸೈಡ್ ಮಾಡೋಕ್ಕಾಗ್ತಿಲ್ವಾ? ನಾನು ಇಷ್ಟೆಲ್ಲ ಸಾಕ್ಷಿ ಕೊಟ್ಟರು ನಿಮಗ್ ಡಿಸೈಡ್ ಮಾಡೋಕ್ಕಾಗ್ತಿಲ್ವಾ? ಇದಕ್ ಮುಂಚೆ ಸಾಕ್ಷಿ ಇಲ್ಲದೆ ಏನೇನಾಗಿದೆ ಅಂತ ನೀವು... ಪ್ಲೀಸ್ ಯಾರ್, ಹಳೆದೆಲ್ಲ ಬಿಟ್ಬಿಡಿ ಪ್ಲೀಸ್. ಇನ್ನು ಮುಂದೆ ಯಾವುದಕ್ಕೂ ನೀವು ತಲೆ ಹಾಕಕ್ಕೆ ಹೋಗ್ಬಿಡಿ. ನನಗೆ ನೀವು ಮುಖ್ಯ, ಅಮ್ಮನೂ ಮುಖ್ಯ. ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ. ಅಂದ್ರೆ ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇರಬೇಕು, ಅಪಾಯ ಆಗುತ್ತೆ ಅಂತ ಗೊತ್ತಾದ್ರೂ ನೆಗ್ಲೆಕ್ಟ್ ಮಾಡಬೇಕು ಅಲ್ವಾ? ಭೂಮಿಕಾ, ತಪ್ಪು ತಿಳ್ಕೊಬೇಡಿ. ಮಗು ಬಗ್ಗೆ ಬರ್ತಾ ಬರ್ತಾ ನೀವು ಓವರ್ ಪೊಸೆಸಿವ್ ಆಗ್ತಾ ಇದ್ದೀರಾ. ಮೋಸ್ಟ್ಲಿ ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ಇಂಥ ಟೈಮಲ್ಲಿ ಹೀಗೆಲ್ಲ ಆಗುತ್ತೆ. ಮಗುಗೆ ಯಾವುದೇ ಅಪಾಯ ಆಗಲ್ಲ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಾನು ನೋಡ್ಕೋತೀನಿ, ಬಿಟ್ಬಿಡಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಮಗು ನೋಡ್ಕೊಡಿ.